ಒಂದೇ ಒಂದು ಚಿಟಿಕೆ ಈ ಸಾಮಗ್ರಿಯನ್ನ ಹಾಕಿ ಗರಿಗರಿಯಾದ ಕಾಬೂಲಿ ಚನ್ನ ನಮ್ಕಿನ್ ಮನೆಯಲ್ಲಿಯೇ ಮಾಡಬಹುದು. ತುಂಬಾನೇ ಕ್ರಿಸ್ಪಿ ಆಗಿದ್ದು ಎರಡೇ ಬೆರಳಲ್ಲಿ ಇದನ್ನ ಪುಡಿ ಮಾಡಬಹುದು. ಅಷ್ಟು ಮೃದುವಾಗಿರುತ್ತದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಆರಾಮಾಗಿ ತಿನ್ಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ 1 ಕಪ್ ಕಾಬೂಲ್ ಕಡಲೆಯನ್ನು ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರನ್ನ ಸೇರಿಸಿ 2 ಚಿಟಿಕೆ ಅಡುಗೆ ಸೋಡವನ್ನ ಹಾಕಿ 4 ಗಂಟೆ ನೆನೆ ಇಡಬೇಕು. ಅಡುಗೆ ಸೋಡಾ ಹಾಕಿರೋದ್ರಿಂದ ಕಾಬೂಲ್ ಕಡಲೆಯನ್ನ ಕರಿಯುವಾಗ ತುಂಬಾನೇ ಗರಿಗರಿಯಾಗಿ ಬರುತ್ತೆ. ಸಾಮಾನ್ಯವಾಗಿ ಬೇಕರಿಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಪ್ಯಾಕೆಟ್ ಕಡಲೆ ಗರಿಯಾಗಿರುವ ಸೀಕ್ರೆಟ್ ಇದೇ ಇರಬಹುದು. 4 ಗಂಟೆಯ ನಂತರ ನೀರನ್ನೆಲ್ಲ ಬಸಿದು ಮತ್ತೆ ಅದು ಮುಳುಗುವಷ್ಟು ನೀರನ್ನ ಸೇರಿಸಿ 3/4 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ 2 ವಿಸಿಲ್ ಕೂಗಿಸಿ. ಇದು ಪೂರ್ತಿಯಾಗಿ ಆರಿದ ಮೇಲೆ ನೀರನ್ನೆಲ್ಲ ಸೋಸಿ ಒಂದು ಒಣ ಬಟ್ಟೆಯ ಮೇಲೆ ಹರಡಬೇಕು. ಕಡಲೆಯಲ್ಲಿರುವ ನೀರಿನಂಶ ಪೂರ್ತಿಯಾಗಿ ಆರಬೇಕು. ಸುಮಾರು 20 ನಿಮಿಷದ ತನಕ ನೆರಳಿನಲ್ಲಿಯೇ ಒಣಗಿಸಬೇಕಾಗುತ್ತದೆ. ಎಣ್ಣೆಯನ್ನು ಮಧ್ಯಮ ಉರಿ ಇಟ್ಟು ಕಾಯಿಸಿಕೊಳ್ಳಿ. ಕಡಲೆಯನ್ನ ಹಾಕುವಾಗ ಇದೇ ಉರಿ ಇರಲಿ. ಎಲ್ಲವನ್ನೂ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಟು ಕಾಯಿಸಿ. ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು. ಎಣ್ಣೆಯಲ್ಲಿರುವ ನೊರೆ ಪೂರ್ತಿಯಾಗಿ ನಿಲ್ಲಬೇಕು. ಹಾಗೆಯೇ ಕಡಲೆಯನ್ನ ಎಣ್ಣೆಯಲ್ಲಿ ಹಾಕಿದಾಗ ತಳದಲ್ಲಿಯೇ ಇದ್ದು ಗರಿ ಆದ್ಮೇಲೆ ಮೇಲಕ್ಕೆ ಬಂದು ಎಣ್ಣೆಯಲ್ಲಿ ತೇಲ್ತಾ ಇರುತ್ತೆ. ಆಗ ಎಣ್ಣೆಯಿಂದ ತೆಗಿಬೇಕು. ಈಗ ಗರಿಗರಿಯಾದ ಕಾಬೂಲ್ ಕಡಲೆ ರೆಡಿಯಾಗಿದೆ. ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಹೀರಿಕೊಳ್ಳುತ್ತೆ. ಈಗ ಮಸಾಲೆ ಪುಡಿಗಳನ್ನ ಸೇರಿಸಿಕೊಳ್ಳೋಣ. ಇಲ್ಲಿ ಬಿಸಿ ಇರುವಾಗಲೇ ಮಸಾಲೆ ಪುಡಿಯನ್ನ ಬೆರೆಸಬೇಕು. ಕರಿದ ಕಾಬೂಲ್ ಕಡಲೆಗೆ 1/2 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಆಮ್ಚೂರ್ ಪುಡಿ, 1/4 ಟೀ ಸ್ಪೂನ್ ಉಪ್ಪು ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೇಕರಿ ಸ್ಟೈಲ್ ಕಾಬೂಲಿ ಚನ್ನ ನಮ್ಕಿನ್ ರೆಡಿಯಾಗಿದೆ. ಈ ರೆಸಿಪಿನ ಒಮ್ಮೆ ಮಾಡಿ ನೋಡಿ. ಹೊರಗಡೆಯಿಂದ ತಂದು ತಿನ್ನುವ ಬದಲು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.